Good morning, students. Today's topic is microbes in production of biogas. Microbes in human welfare chapter. It is also one of the important topic. Okay. Previous ಈಗ ಎರಡು ಟಾಪಿಕ್ ನ ಕಂಪ್ಲೀಟ್ ಮಾಡಿದೀವಿ. ಫಸ್ಟ್ ಒನ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರೊಡಕ್ಷನ್ ಅಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂಡ್ ಸೆಕೆಂಡ್ ಒನ್ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಂತ ಕಾನ್ಸೆಪ್ಟ್ ನ ಕಂಪ್ಲೀಟ್ ಮಾಡಿದೀವಿ. ಈಗ ಥರ್ಡ್ ಕಾಂಪೋನೆಂಟ್ ಅಥವಾ ಥರ್ಡ್ ಕಾನ್ಸೆಪ್ಟ್ ಇದ್ರಲ್ಲಿ ನಾವು ಸ್ಟಡಿ ಮಾಡ್ತಿರೋದು ದಟ್ ಈಸ್ ಮೈಕ್ರೋಬ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಈಗ ಫಸ್ಟ್ ವಾಟ್ ಈಸ್ ಮೀನ್ ದಟ್ ಆಫ್ ಬಯೋಗ್ಯಾಸ್ ಅಂತ ಕೂಡಲೇ ಬಯೋಗ್ಯಾಸ್ ಈಸ್ ಮಿಕ್ಸ್ಚರ್ ಆಫ್ ಗ್ಯಾಸಸ್ produced by the microbial activity and which may be used as fuel. Biogas is the mixture of gases. ಯಾರಿಂದ ಪ್ರೊಡ್ಯೂಸ್ ಆಗೋದು ಮೈಕ್ರೋಬಿಯಲ್ ಆಕ್ಟಿವಿಟಿಯಿಂದ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ವಿಚ್ ಮೇ ಬಿ ಯೂಸ್ಡ್ ಆಸ್ ಫ್ಯೂಯಲ್ ಆಗಿ ನಾವೇನ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ತೀವಿ. ಇದು ಫಸ್ಟ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮೈಕ್ರೋಬ್ಸ್ ಪ್ರೊಡ್ಯೂಸ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಸಿಯಸ್ ಎಂಡ್ ಪ್ರಾಡಕ್ಟ್ ಡ್ಯೂರಿಂಗ್ ದಿ ಗ್ರೋತ್ ಅಂಡ್ ಮೆಟಬಾಲಿಸಮ್. ತನ್ನ ಗ್ರೋತ್ ಮತ್ತೆ ಮೆಟಬಾಲಿಸಮ್ ಟೈಮ್ ಅಲ್ಲಿ ಮೈಕ್ರೋಬ್ ಪ್ರೊಡ್ಯೂಸಸ್ ಡಿಫರೆಂಟ್ ಟೈಪ್ ಆಫ್ ಗ್ಯಾಸಸ್ ನ ಏನ್ ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮೈಕ್ರೋಬ್ಸ್. ಈಗ ಸಿಂಪಲ್ ಎಕ್ಸಾಂಪಲ್ ತಗೊಂತೀರಾ ಅಂದ್ರೆ ಡಫ್ ಫಾರ್ ಫುಡ್ ಮೇಕಿಂಗ್ ಅಲ್ಲಿ ನಾವಲ್ಲಿ ಅಬ್ಸರ್ವ್ ಮಾಡ್ತಾ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಮೈಕ್ರೋಬ್ಸ್ ಬಂತು. ದಟ್ ಮೈಕ್ರೋಬ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತಿತ್ತು ರಿಲೀಸ್ ಮಾಡ್ತಿತ್ತು. ಹಾಗೆ ಈ ಪಾಯಿಂಟ್ ಏನು ಅಂದ್ರೆ ಮೈಕ್ರೋಬ್ಸ್ ಪ್ರೊಡ್ಯೂಸ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಸಿಯಸ್ ಎಂಡ್ ಪ್ರಾಡಕ್ಟ್ಸ್ ಡ್ಯೂರಿಂಗ್ ಗ್ರೋತ್ ಅಂಡ್ ಮೆಟಬಾಲಿಸಮ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ದಿ ಟೈಪ್ ಆಫ್ ದಿ ಗ್ಯಾಸ್ ಪ್ರೊಡ್ಯೂಸ್ಡ್ ಡಿಪೆಂಡ್ಸ್ ಅಪಾನ್ ದಿ ಮೈಕ್ರೋಬ್. ಯಾವ ತರದ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಿದೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಮೈಕ್ರೋಬ್ಸ್ ಅಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ದೇ ಯುಟಿಲೈಸ್. ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಯಾವ ತರ ಯುಟಿಲೈಸ್ ಮಾಡಿದೆ, ಯಾವ ತರದ ಮೈಕ್ರೋಬ್ ಡೆವಲಪ್ ಆಗಿದೆ, ಅದ್ರ ಮೇಲೆ ಏನಾಗುತ್ತೆ ಗ್ಯಾಸಿಯಸ್ ಪ್ರೊಡಕ್ಷನ್ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಸೇಮ್ ಎಕ್ಸಾಂಪಲ್ ತಗೊಳ್ಳಿ, ಡಫ್ ಫಾರ್ ಫುಡ್ ಮೇಕಿಂಗ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಯ್ತು ರಿಲೀಸ್ ಆಯಿತು. ಅಗೇನ್ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಸರ್ಟನ್ ಬ್ಯಾಕ್ಟೀರಿಯಾ, ಸಿಂಪಲ್ ಕಂಪ್ಯಾರಿಸನ್ ಅಂದ್ರೆ ಬಯೋಗ್ಯಾಸ್ ಪ್ಲಾಂಟ್ ಅಲ್ಲಿ ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಗ್ರೋ ಅನೆರೋಬಿಕಲಿ. ಯಾಕಂದ್ರೆ ನಾವು ಏರೋಬಿಕ್ ಮೈಕ್ರೋಬ್ಸ್ ನೋಡ್ತೀವಿ, ಅನೆರೋಬಿಕ್ ಮೈಕ್ರೋಬ್ಸ್ ಅಬ್ಸರ್ವ್ ಮಾಡ್ತೀವಿ. ಓಕೆ, ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಗ್ರೋ ಅನೆರೋಬಿಕಲಿ ಆನ್ ಸೆಲ್ಯುಲೋಸ್ ಮೆಟೀರಿಯಲ್ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಮೀಥೇನ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್. ನಾವು ಸಿಂಪಲ್ ಒಂದು ಬಯೋಗ್ಯಾಸ್ ಪ್ಲಾಂಟ್ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಅನೆರೋಬಿಕ್ ಬ್ಯಾಕ್ಟೀರಿಯಾ ಏನಾಗುತ್ತೆ ಡೆವಲಪ್ ಆಗುತ್ತೆ. ದ ಫೀಡ್ಸ್ ಆನ್ ಸೆಲ್ಯುಲೋಸ್ ಮೆಟೀರಿಯಲ್ ಅಂಡ್ ದ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಮೀಥೇನ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಏನ್ ಮಾಡುತ್ತೆ ರಿಲೀಸ್ ಮಾಡುತ್ತೆ. ದೋಸ್ ಬ್ಯಾಕ್ಟೀರಿಯಾ, ಆ ತರದ ಬ್ಯಾಕ್ಟೀರಿಯಾನ ನಾವೇನಂತ ಕರಿತೀವಿ ಅಂದ್ರೆ ಮೆಥನೋಜನ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಒನ್ ಸಚ್ ಬ್ಯಾಕ್ಟೀರಿಯಂ, ಅದರ ಒಂದು ಸಚ್ ಬ್ಯಾಕ್ಟೀರಿಯಂ ಇಸ್ ಕಾಲ್ಡ್ ಮೆಥನೋಬ್ಯಾಕ್ಟೀರಿಯಂ ಅಂತ ಹೇಳಿ ಕರಿತೀವಿ. ಓಕೆ, ಒನ್ ಸಚ್ ಕಾಮನ್ ಬ್ಯಾಕ್ಟೀರಿಯಂ ಇಸ್ ಕಾಲ್ಡ್ ಮೆಥನೋಬ್ಯಾಕ್ಟೀರಿಯಂ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಪಾಯಿಂಟ್, ಏನು ನಾವು ಮೆಥನೋಜನ್ಸ್ ಅಥವಾ ಮೆಥನೋಬ್ಯಾಕ್ಟೀರಿಯಂ ಅಂತ ಹೇಳಿ ಕರೆದ್ವಿ. ದಟ್ ಮೆಥನೋಜನ್ಸ್ ಆರ್ ಮೆಥನೋಬ್ಯಾಕ್ಟೀರಿಯಂ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ರುಮೆನ್ ಆಫ್ ಕ್ಯಾಟಲ್. ಪಾರ್ಟ್ ಆಫ್ ಸ್ಟೊಮೈನ್ ಇದು. ರುಮೆನ್ ಆಫ್ ಕ್ಯಾಟಲ್ ಅಲ್ಲಿ ನಾವೇನ್ ಮಾಡ್ತಿದೀವಿ ಈ ಬ್ಯಾಕ್ಟೀರಿಯಾನ ನಾವೇನ್ ಮಾಡ್ತಿದ್ವಿ ಅಬ್ಸರ್ವ್ ಮಾಡ್ತಾ ಇದೀವಿ. ಏನ್ ಕೆಲಸ ಮಾಡ್ತಿದೆ ರುಮೆನ್ ಆಫ್ ಕ್ಯಾಟಲ್ ಅಲ್ಲಿ? ಇನ್ ರುಮೆನ್ ದಿಸ್ ಬ್ಯಾಕ್ಟೀರಿಯಾ ಹೆಲ್ಪ್ ಇನ್ ದಿ ಬ್ರೇಕ್ ಡೌನ್ ಆಫ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಬ್ರೇಕ್ ಡೌನ್ಗೆ ಈ ಬ್ಯಾಕ್ಟೀರಿಯಾ ಏನ್ ಮಾಡ್ತಿದೆ ಸಪೋರ್ಟ್ ಮಾಡ್ತಿದೆ. ಅಂಡ್ ದಿಸ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ರುಮೆನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಥವಾ ರುಮೆನ್ ಆಫ್ ಕ್ಯಾಟಲ್ ನಾವೇನ್ ಮಾಡ್ತಿದ್ವಿ ಅಬ್ಸರ್ವ್ ಮಾಡ್ತಿದ್ವಿ. ಅಂಡ್ ಆಲ್ಸೋ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ನ್ಯೂಟ್ರಿಷನ್ ಆಫ್ ಕ್ಯಾಟಲ್. ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ ಅಲಾಂಗ್ ವಿತ್ ದೇ ಆರ್ ಆಲ್ಸೋ ಹೆಲ್ಪ್ಫುಲ್ ಇನ್ ಬ್ರೇಕ್ ಡೌನ್ ಆಫ್ ಸೆಲ್ಯುಲೋಸ್ ಅಂಡ್ ದಿಸ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ರುಮೆನ್ ಆಫ್ ಕ್ಯಾಟಲ್. ಇದು ನಾವು ಫಸ್ಟ್ ಅಬ್ಸರ್ವ್ ಮಾಡೋದು ಯಾವ ತರ ಮೈಕ್ರೋಬಿಯಲ್ ಆಕ್ಟಿವಿಟಿ ನಾವು ಅಬ್ಸರ್ವ್ ಮಾಡ್ತೀವಿ ಅಂತೇಳಿ. ನೆಕ್ಸ್ಟ್ ನೋಡಿ ಕಾಂಪೊನೆಂಟ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇಲ್ಲಿ ನಿಮಗೆ ಡಯಾಗ್ರಾಮ್ ಕಾಣಿಸ್ತಿದೆ. ಬಯೋಗ್ಯಾಸ್ ಪ್ಲಾಂಟಿನ ಡಯಾಗ್ರಾಮ್ ಇದು. ಬಯೋಗ್ಯಾಸ್ ಪ್ಲಾಂಟ್ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಬಯೋಗ್ಯಾಸ್ ಈಸ್ ಕಮರ್ಷಿಯಲಿ ಪ್ರೊಡ್ಯೂಸ್ಡ್ ಇನ್ಸೈಡ್ ದಿ ಬಯೋಗ್ಯಾಸ್ ಪ್ಲಾಂಟ್. ಇನ್ಸೈಡ್ ದಿ ಬಯೋಗ್ಯಾಸ್ ಪ್ಲಾಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಬಯೋಗ್ಯಾಸ್ ಪ್ಲಾಂಟ್ ಕನ್ಸಿಸ್ಟ್ ಆಫ್ ಡೀಪ್ 10 to 15 feet concrete tank covered by
floating lid. Covered by floating lid and it is filled with dung and water. ಮಿಕ್ಸ್ಚರ್ ಆಫ್ ಡಂಗ್ ಅಂಡ್ ವಾಟರ್ ನಾವೇನ್ ಮಾಡ್ತೀವಿ ಇದಕ್ಕೆ ಫೀಡ್ ಮಾಡ್ತೀವಿ. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡಿ, ಆಫ್ಟರ್ ದಿ ಫಿಲ್ಲಿಂಗ್, ಯಾವಾಗ ಫಿಲ್ಲಿಂಗ್ ಮಾಡ್ತೀವಿ ಅಂಡ್ ದಿಸ್ ಕಂಟೆಂಟ್ ಆರ್ ಮಿಕ್ಸ್ಚರ್ ಎಂಟರ್ ಇನ್ ಟು ದಿ ಡೈಜೆಸ್ಟರ್, ಡೈಜೆಸ್ಟರ್ಗೆ ಎಂಟರ್ ಆಗುತ್ತೆ ಅಥವಾ ಸ್ಲರಿ ಅಂತೇಳಿ ಕರಿತೀವಿ. ಅಂಡ್ ಇಮಿಡಿಯೇಟ್ಲಿ ದಿ ಟ್ಯಾಂಕ್ ಇಸ್ ಕವರ್ಡ್ ಬೈ ಫ್ಲೋಟಿಂಗ್ ಲಿಡ್ ನಿಂದ ಏನ್ ಮಾಡ್ತೀವಿ, ಕವರ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಪಾಯಿಂಟ್ ಇದೆ ಇಲ್ಲಿ. ಆಫ್ಟರ್ ಫಿಲ್ಲಿಂಗ್ ದಿ ಸ್ಲರಿ, after filling the slurry of the dung, the biogas tank is covered by floating lid. Biogas tank is covered by floating lid which keeps on rising as the gas produced from the slurry. ಯಾವಾಗ ಸ್ಲರ್ರಿ ಇದ್ರೊಳಗೆ ಎಂಟರ್ ಆಗುತ್ತೆ, ಎಂಟರ್ ಆದ್ಕೊಳ್ಳಿ ಅಂದ್ರೆ ಇಲ್ಲಿ ಕೌ ಡಂಗ್ ಇದೆ, ವಾಟರ್ ಕಂಟೆಂಟ್ ಎಲ್ಲ ಮಿಕ್ಸ್ ಆಗಿದೆ. ಇಲ್ಲಿ ಯಾವಾಗ ಡೈಜೆಸ್ಟರ್ ಒಳಗೆ ಎಂಟರ್ ಆಗುತ್ತೆ, ಇಮಿಡಿಯೇಟ್ಲಿ ಈ ಡೈಜೆಸ್ಟರ್ ಏನಾಗುತ್ತೆ, ಮೈಕ್ರೋಬಿಯಲ್ ಆಕ್ಟಿವಿಟಿ ಬಿಗಿನ್ ಆಗುತ್ತೆ. ಯಾವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಬಿಗಿನ್ ಆಗುತ್ತೆ, ಎಸ್ಪೆಷಲಿ ನಾವು ಅಬ್ಸರ್ವ್ ಮಾಡೋದಿಲ್ಲಿ ಮೆಥನೋ ಬ್ಯಾಕ್ಟೀರಿಯಂನ ನಾವೇನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಯಾವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಬಿಗಿನ್ ಆಯಿತು, ಇಮಿಡಿಯೇಟ್ಲಿ ವಿಚ್ ಸ್ಟಾರ್ಟ್ ರಿಲೀಸಿಂಗ್ ದಿ, ಅಂದ್ರೆ ಫೀಡಿಂಗ್ ಪ್ರೋಸೆಸ್ ಬಿಗಿನ್ ಮಾಡ್ತು, ದೇ ರಿಲೀಸಸ್ ದಿ, ಏನ ರಿಲೀಸ್ ಮಾಡ್ತಾ ಇದೆ ಅಂದ್ರೆ ಗ್ಯಾಸ್ ನ ರಿಲೀಸ್ ಮಾಡುತ್ತೆ. ಬಿಕಾಸ್ ದೇ ಕಂಟೈನ್ ಮಿಕ್ಸ್ಚರ್ ಆಫ್ ಗ್ಯಾಸಸ್, ದಟ್ಸ್ ವೈ ದಟ್ ಕನ್ಸಿಡರ್ ಆಸ್ ಎ ಬಯೋಗ್ಯಾಸ್ ಅಂತ ಹೇಳಿ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೋಡಿ ಅದೇ ಪಾಯಿಂಟ್ ಇಲ್ಲಿ ಇರೋದು. ಆಫ್ಟರ್ ಫಿಲ್ಲಿಂಗ್ ದಿ ಸ್ಲರ್ರಿ ಆಫ್ ದಿ ಡಂಗ್, ದಿ ಬಯೋಗ್ಯಾಸ್ ಟ್ಯಾಂಕ್ ಇಸ್ ಕವರ್ಡ್ ಬೈ ಫ್ಲೋಟಿಂಗ್ ಲಿಡ್, ಕವರ್ಡ್ ಬೈ ಫ್ಲೋಟಿಂಗ್ ಲಿಡ್ ವಿಚ್ ಕೀಪ್ಸ್ ಆನ್ ರೈಸಿಂಗ್ ಆಸ್ ದಿ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಸ್ಲರ್ರಿ. Gas is produced from the slurry because of the microbial activity. The microbial activity on the slurry, ಈ ಸ್ಲರ್ರಿ ಮೇಲೆ ಏನಾಗುತ್ತೆ, ಮೈಕ್ರೋಬಿಯಲ್ ಆಕ್ಟಿವಿಟಿ ಏನಾಗುತ್ತೆ, ಬಿಗಿನ್ ಆಗುತ್ತೆ ಆಫ್ ದಿ ಡಂಗ್, ರಿಸಲ್ಟ್ಸ್ ಇನ್ ದಿ ರಿಲೀಸ್ ಆಫ್ ಬಯೋಗ್ಯಾಸ್. ರಿಲೀಸ್ ಆಫ್ ಬಯೋಗ್ಯಾಸ್ ನನ್ ಮಾಡ್ತು. ದಟ್ ಈಸ್ ದಿ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಯಾವಾಗ ಬಯೋಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಬಯೋಗ್ಯಾಸ್ ಇಸ್ ಅಲೌಡ್ ಟು ಪಾಸ್ ಥ್ರೂ ದಿ ಔಟ್ಲೆಟ್ ಪೈಪ್, ಅಲೌಡ್ ಟು ಪಾಸ್ ಥ್ರೂ ದಿ ಔಟ್ಲೆಟ್ ಪೈಪ್. ಔಟ್ಲೆಟ್ ಪೈಪ್ ಇಂದ ಏನ್ ಮಾಡ್ತಾರೆ, ಹೊರಗಡೆಗೆ ತಗೊಂತಾರೆ, ವಿಚ್ ಇಸ್ ಕನೆಕ್ಟೆಡ್ ವಿತ್ ಎ ಸಪ್ಲೈ ಲೈನ್. ಸಪ್ಲೈ ಲೈನಿಗೆ ಏನ್ ಮಾಡಿರ್ತಾರೆ, ಕನೆಕ್ಟ್ ಮಾಡಿರ್ತಾರೆ. ದಿ ಲೆಫ್ಟ್ ಓವರ್ ಸ್ಲರ್ರಿ, ಅಂದ್ರೆ ಆಫ್ಟರ್ ದಿ ಡೈಜೆಸ್ಟರ್ ರಿಮೈನಿಂಗ್ ಸ್ಲರ್ರಿ ಈಸ್ ರಿಮೂವ್ಡ್ ಥ್ರೂ ದಿ ಅನದರ್ ಔಟ್ಲೆಟ್. ಅನದರ್ ಔಟ್ಲೆಟ್ ಇಂದ ಏನ್ ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ಅಂಡ್ ದಿಸ್ ಸ್ಲರ್ರಿ ಈಸ್ ಯೂಸ್ಡ್ ಆಸ್ ಫರ್ಟಿಲೈಸರ್ಸ್ ಆಗಿ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ನೋಡಿ ಇದೇ ಪಾಯಿಂಟ್ ಇರೋದು. ಕನೆಕ್ಟೆಡ್ ಟು ದಿ ಸಪ್ಲೈ ಲೈನ್, ಬಯೋಗ್ಯಾಸ್ ನ ಸಪ್ಲೈ ಲೈನಿಗೆ ಕನೆಕ್ಟ್ ಮಾಡಿದ್ರು. ದಿ ಲೆಫ್ಟ್ ಓವರ್ ಸ್ಲರ್ರಿ ಈಸ್ ರಿಮೂವ್ಡ್ ಥ್ರೂ ಅನದರ್ ಔಟ್ಲೆಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫರ್ಟಿಲೈಸರ್. ದಿಸ್ ಇಸ್ ಅಬೌಟ್ ದಿ ಬಯೋಗ್ಯಾಸ್ ಪ್ಲಾಂಟ್. ಅದ್ರಲ್ಲಿ ಅಬ್ಸರ್ವ್ ಮಾಡುವಂತ ಪಾಯಿಂಟ್ಸ್ ಇದು. ಫಸ್ಟ್ ಪಾಯಿಂಟ್ ಹೇಗಿರುತ್ತೆ, ಕಂಟೆಂಟ್ ಎಂಟರ್ ಆಯಿತು, ಫ್ಲೋಟಿಂಗ್ ಲಿಡ್ ನ ಕವರ್ ಮಾಡಿದ್ವಿ, ಅಂಡ್ ಫೈನಲಿ ರಿಸಲ್ಟ್ಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. Biogas passes through the outlet pipe connected to the supply line and leftover slurry removed through the another outlet that can be used as biofertilizer. ಅದು ಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಇದು ಬಯೋಗ್ಯಾಸ್ ಪ್ಲಾಂಟ್. ಫಸ್ಟ್ ನಾವು ಯೂಸ್ ಮಾಡ್ತಾ ಡಂಗು ಮತ್ತು ವಾಟರ್ ಮಿಕ್ಸ್ಚರ್ನ ಏನು ಮಾಡ್ತೀವಿ, ವಿಚ್ ಇಸ್ ಪಾಸ್ಡ್, ಎಂಟರ್ ಆಯಿತು. ಎಂಟರ್ ಆದ ಕೂಡಲೇ ಫ್ಲೋಟಿಂಗ್ ಲಿಡ್ನ ಕವರ್ ಮಾಡ್ತೀವಿ. ಫ್ಲೋಟಿಂಗ್ ಲಿಡ್ ಕವರ್ ಆದ ಕೂಡಲೇ ಅಗೈನ್ ಈ ಸ್ಲರ್ರಿ ಮೇಲೆ ಏನಾಗುತ್ತೆ, ಮೈಕ್ರೋಬಿಯಲ್ ಆಕ್ಟಿವಿಟಿ ಬಿಗಿನ್ ಆಗುತ್ತೆ. ಯಾವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಸ್ಲರ್ರಿ ಮೇಲೆ, ಅಂದರೆ ಸ್ಲರ್ರಿಲಿಂದ ಬಂತು ಅಂದರೆ ಡಂಗ್ ಮತ್ತು ವಾಟರ್ ಯಾವಾಗ ಮಿಕ್ಸ್ ಮಾಡ್ತೀವಿ, ಕೌ ಡಂಗ್ ಅಂಡ್ ವಾಟರ್, ದಟ್ ಕಂಟೆಂಟ್ ಇಸ್ ಎಂಟರ್ ಇನ್ ಟು ದಿ ಡೈಜೆಸ್ಟರ್. ಈ ಡೈಜೆಸ್ಟರ್ಗೆ ಎಂಟರ್ ಆದ ಕೂಡಲೇ ಇಲ್ಲಿ ಏನಾಗುತ್ತೆ, ಈ ಸ್ಲರ್ರಿಯ ಮೇಲೆ ವಿ ಹ್ಯಾವ್ ಟು ಸಿ ದಿ ಡೆವಲಪ್ಮೆಂಟ್ ಆಫ್ ಮೈಕ್ರೋಬ್ಸ್. ಓಕೆ, ಈ ಮೈಕ್ರೋಬ್ ಏನು ಮಾಡುತ್ತೆ, ಬಯೋಗ್ಯಾಸ್ನ ರಿಲೀಸ್ ಮಾಡುತ್ತೆ. ರಿಲೀಸ್ ಆಗಿರುವಂಥ ಬಯೋಗ್ಯಾಸ್ನ ಔಟ್ಲೆಟ್ ಪೈಪ್ ಮೂಲಕ ಸಪ್ಲೈ ಲೈನಿಗೆ ಕನೆಕ್ಟ್ ಮಾಡ್ತೀವಿ. ಅಗೈನ್ ಮೈಕ್ರೋಬಿಯಲ್ ಆಕ್ಟಿವಿಟಿ ಆಗ್ತಿದೆ ಅಂದರೆ ಬಯೋಗ್ಯಾಸ್ ಪ್ರೊಡ್ಯೂಸ್ ಆಯಿತು. ಅಂಡ್ ರಿಮೈನಿಂಗ್ ಡೈಜೆಸ್ಟೆಡ್ ಕಂಟೆಂಟ್ ವಿಚ್ ಆರ್ ಪಾಸಸ್, ಅಂದರೆ ಲೆಫ್ಟ್ ಓವರ್ ಸ್ಲರ್ರಿ, ಅಂದರೆ ಏನು ಉಳ್ಕೊಂಡಿರುತ್ತೆ ಲೆಫ್ಟ್ ಓವರ್ ಸ್ಲರ್ರಿ, ವಿಚ್ ಆರ್ ಪಾಸಸ್ ಥ್ರೂ ದಿ ಅನದರ್ ಔಟ್ಲೆಟ್ ಅಂಡ್ ದಟ್ ಒನ್ ಈಸ್ ಯೂಸ್ಡ್ ಆಸ್ ಫರ್ಟಿಲೈಸರ್ಸ್ ಆಗಿ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಬಯೋಗ್ಯಾಸ್ ಪ್ಲಾಂಟ್. ನೆಕ್ಸ್ಟ್ ನೋಡಿ, ಬಯೋಗ್ಯಾಸ್ ಪ್ಲಾಂಟ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯಿತು. ಈ ಚಾಪ್ಟರ್ ಬರುವಂಥ ನೆಕ್ಸ್ಟ್ another important topic is chemicals, enzymes and other bioactive molecules. Chemicals, enzymes and other bioactive molecules. ಇಲ್ಲಿ ಪಾಯಿಂಟ್ ನ ಆಡ್ ಮಾಡ್ತೀರಾ ಅಂದ್ರೆ
microbes are also used for commercial and industrial production. Microbes ಏನ್ ಮಾಡ್ತಿದ್ದಾರೆ, ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಅಲ್ಲಿ ಆಫ್ ಸರ್ಟೈನ್ ಕೆಮಿಕಲ್ಸ್ ಲೈಕ್ ಆರ್ಗ್ಯಾನಿಕ್ ಆಸಿಡ್, ಆಲ್ಕೋಹಾಲ್ ಅಂಡ್ ಎನ್ಸೈಮ್ಸ್ ನ ಪ್ರಿಪರೇಷನ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಮೈಕ್ರೋಬ್ ನ ಯೂಸ್ ಮಾಡ್ತಿದ್ದಾರೆ. ಓಕೆ, ಇಟ್ ಇಸ್ ಅನ್ ಅನದರ್ ಬೆನಿಫಿಟ್ಸ್ ಆಫ್ ಮೈಕ್ರೋಬ್ಸ್ ಅಂತ ನಾವು ಇಂಡಿಕೇಟ್ ಮಾಡಬಹುದು. ಓಕೆ, ಪಾಯಿಂಟ್ ನೋಡಿ, ಮೈಕ್ರೋಬ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ಸರ್ಟೈನ್ ಕೆಮಿಕಲ್ಸ್ ಲೈಕ್ ಆರ್ಗ್ಯಾನಿಕ್ ಆಸಿಡ್ಸ್, ಆಲ್ಕೋಹಾಲ್ಸ್ ಅಂಡ್ ಎನ್ಸೈಮ್ಸ್ ನ ಪ್ರೊಡಕ್ಷನ್ ಏನ್ ಮಾಡ್ತೀವಿ, ಯೂಸ್ ಮಾಡ್ತಿದ್ವಿ. ಅದರ ಲೀಸ್ಟ್ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ, ಸಮ್ ಆಫ್ ದಿ ಮೈಕ್ರೋಬ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಆಸಿಡ್ ಪ್ರೊಡ್ಯೂಸರ್ಸ್. ಆಸಿಡ್ ಪ್ರೊಡ್ಯೂಸರ್ಸ್ ಆಗಿ ನಾವೇನ್ ಮಾಡ್ತಿದ್ವಿ, ಯೂಸ್ ಮಾಡ್ತಿದ್ವಿ. ಆಸಿಡ್ ಪ್ರೊಡ್ಯೂಸರ್ಸ್ ಅಲ್ಲಿ ಆಸ್ಪರ್ಜಿಲಸ್ ನಿಗರ್ ವಿಚ್ ಆರ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆಸಿಡ್. ಸೆಕೆಂಡ್ ಒನ್ ಅಸಿಟೋಬ್ಯಾಕ್ಟರ್ ಅಸಿಟೈ used in production of acetic acid. Next one, Clostridium botulicum which is used in the preparation of butyric acid. Third one, fourth one, Lactobacillus used in the preparation of lactic acid. ಇವ್ರ 4 ಜನ ನಾವೇನಂತ ಕರಿತೀವಿ ಅಂದ್ರೆ ಆಸಿಡ್ ಪ್ರೊಡ್ಯೂಸರ್ಸ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ನಮ್ಮ ಟಾಪಿಕ್ ಇರೋದು ಮೈಕ್ರೋಬ್ಸ್ ನಾವು ಆಸಿಡ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತಿದೀವಿ. ಇಲ್ಲಿ 4 ಸಿಕ್ತು. ಫಸ್ಟ್ ಒನ್ ಆಸ್ಪರ್ಜಿಲಸ್ ನಿಗರ್ which are used in production of citric acid. Acetobacter aceti used in production of acetic acid. Clostridium botulicum used in preparation of butyric acid. Lactobacillus used in preparation of lactic acid or production of lactic acid ನಲ್ಲಿ ಯೂಸ್ ಮಾಡ್ತಾ ಇದೀವಿ. ಇದು ಫಸ್ಟ್ ಕಾಂಪೋನೆಂಟ್ ಆಯ್ತು, ಆಸಿಡ್ ಪ್ರೊಡ್ಯೂಸರ್. ಅದೇ ತರ ಕೆಲವೊಂದು ಎಕ್ಸಾಂಪಲ್ ಅಂದ್ರೆ ಫರ್ದರ್ ಕಂಟಿನ್ಯೂ ಮಾಡ್ತಾ ಹೋದ್ರೆ, ಫಸ್ಟ್ ಒನ್ ಆಯ್ತು ಆಸಿಡ್ ಪ್ರೊಡ್ಯೂಸರ್. ಸೆಕೆಂಡ್ ಒನ್ ಈಸ್ಟ್. ಎಸ್ಪೆಷಲಿ ಈಸ್ಟ್ ಅಂದ ಕೂಡಲೇ ನಮಗೆ ನೆನಪಾಗೋದು ಅಂದ್ರೆ ಸ್ಯಾಕ್ರೋಮೈಸಿಸ್ ಸೆರವೇಸಿಯೆ. ಸ್ಯಾಕ್ರೋಮೈಸಿಸ್ ಸೆರವೇಸಿಯೆ ಆರ್ ಈಸ್ಟ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಎಥನಾಲ್. ಎಥನಾಲ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ, ಸೆಕೆಂಡ್ ಕಾಂಪೋನೆಂಟ್ ಇದು. ಓಕೆ, ಥರ್ಡ್ ಒನ್ ನೋಡಿ, ಲೈಪೇಸಸ್. ಸಮ್ ಆಫ್ ದಿ ಮೈಕ್ರೋಬ್ ವಿಚ್ ಆರ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಎನ್ಸೈಮ್ಸ್. enzyme production ಅಲ್ಲಿ ಯೂಸ್ ಮಾಡ್ತಿದ್ದಾರೆ. some of the microbe which produces an enzyme, that one is called lipases. These lipases are used in detergent formulation. Helpful in removing oily stains from the laundry. Again, detergent formulation ಅಲ್ಲಿ ಯೂಸ್ ಮಾಡುವಂತ enzyme ಯಾವುದು ಅಂದ್ರೆ that is the lipases. ಇದು ಥರ್ಡ್ ಒನ್ ಆಯ್ತು. ಓಕೆ, enzyme ಪ್ರೊಡ್ಯೂಸ್ ಆಗಿದೆ ಮೈಕ್ರೋಬ್ ಇಂದ. Next, fourth one. Again, these two are the enzyme produced by the microbe. Pectinases and proteases. Pectinases and proteases, they are used in clarification of fruit juices. Clarification of fruit juices ಅಲ್ಲಿ ಯೂಸ್ ಮಾಡುವಂತ 2 enzymes ಯಾವುದು ಅಂದ್ರೆ, one is pectinases and another one is the proteases. ಇಲ್ಲಿ ನೋಡಿ, lipases is also enzyme used in detergent formulation. Pectinases and proteases, these are also enzyme produced by the microbe and used as clarification of fruit juices ಅಲ್ಲಿ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಎನ್ಸೈಮ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸ್ಟೆಪ್ಟೋಕೈನೇಸ್ ಇಲ್ಲಿ ಇಂಡಿಕೇಟ್ ಮಾಡಿ ನೋಡಿ. ಸ್ಟೆಪ್ಟೋಕೈನೇಸ್ ಪ್ರೊಡ್ಯೂಸ್ಡ್ ಬೈ ದಿ ಮೈಕ್ರೋಬ್ ಸ್ಟೆಪ್ಟೋಕಾಕಸ್. ಸ್ಟೆಪ್ಟೋಕಾಕಸ್ ಇಂದ ಏನ್ ಮಾಡ್ತಿದೀವಿ, ಒಂದು ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತೀವಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸ್ಟೆಪ್ಟೋಕೈನೇಸ್ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. These streptokinase are used as clot buster. Clot buster ಆಗಿ ನಾವು ಯಾವ ಎಂಜೈಮ್ ನ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟೆಪ್ಟೋಕೈನೇಸ್ ನ ನಾವೇನ್ ಮಾಡ್ತಿದ್ವಿ, ಯೂಸ್ ಮಾಡ್ತಿದೀವಿ. These streptokinase are produced by the microbe Streptococcus. Clot buster ಅಂದ ಕೂಡಲೇ that means streptokinase which are used to remove the blood clot in the blood vessel. ಬ್ಲಡ್ ವೆಸಲ್ಸ್ ಅಲ್ಲಿ ಆಗಿರುವಂತ ಬ್ಲಡ್ ಕ್ಲಾಟ್ ನ ರಿಮೂವ್ ಮಾಡಕ್ಕೆ ಯೂಸ್ ಮಾಡುವಂತ ಎನ್ಸೈಮ್ ಯಾವುದು ಅಂದ್ರೆ ದಟ್ ಈಸ್ ದಿ ಸ್ಟೆಪ್ಟೋಕೈನೇಸ್. ಓಕೆ, ಇದು ನೆಕ್ಸ್ಟ್ ಒನ್ ಆಯ್ತು. ಅದೇ ತರ ಫರ್ದರ್ ನೋಡಿ, ಸ್ಟೆಪ್ಟೋಕೈನೇಸ್ ಆದ್ಮೇಲೆ ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನ್ ಎ ಯೂಸ್ಡ್ ಆಸ್ ಹ್ಯೂಮಿನೋಸಪ್ರೆಸಿವ್ ಏಜೆಂಟ್. ಡ್ಯೂರಿಂಗ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಲ್ಲಿ ಸೈಕ್ಲೋಸ್ಪೋರಿನ್ ಎ is used as immunosuppressive agent, and this cyclosporin A was produced by the fungus Trichoderma polysporum. Cyclosporin A content produce ಆಗಿರೋದು
ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಫಂಗಸ್ ಇಂದ ಪ್ರೊಡ್ಯೂಸ್ ಆಗಿದೆ ಅಂಡ್ ದಿಸ್ ಸೈಕ್ಲೋಸ್ಪೋರಿನ್ ಎ ಈಸ್ ಯೂಸ್ಡ್ ಆಸ್ ಹ್ಯುಮಿನೋಸಪ್ರೆಸಿವ್ ಏಜೆಂಟ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಹ್ಯುಮಿನೋಸಪ್ರೆಸಿವ್ ಏಜೆಂಟ್ ಆಗಿ ಏನ್ ಮಾಡ್ತೀವಿ ನಾವು ಸೈಕ್ಲೋಸ್ಪೋರಿನ್ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಕಂಟೆಂಟ್ ಅಬ್ಸರ್ವ್ ಮಾಡಿದ್ರೆ ದಟ್ ಈಸ್ ದಿ ಸ್ಟ್ಯಾಟಿನ್ಸ್. ಸ್ಟ್ಯಾಟಿನ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಈಸ್ಟ್. ಸ್ಟ್ಯಾಟಿನ್ ನ ಯಾವ್ದ್ರಿಂದ ಪ್ರೊಡ್ಯೂಸ್ ಮಾಡ್ತಿರೋದು? ಈಸ್ಟ್. ಮೊನಸ್ಕಸ್ ಹ್ಯಾವ್ ಬಿನ್ ಕಮರ್ಷಿಯಲೈಸ್ಡ್ ಆಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ಸ್ಟ್ಯಾಟಿನ್ ನಾವು ಏನಾಗಿ ಯೂಸ್ ಮಾಡ್ತಿದೀವಿ ಅಂದ್ರೆ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಆಗಿ ನಾವು ಸ್ಟ್ಯಾಟಿನ್ ಯೂಸ್ ಮಾಡ್ತೀವಿ. ಇದನ್ನು ಸಹ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಯಾವ್ದ್ರಿಂದ ಅಂದ್ರೆ ಮೈಕ್ರೋಬ್ಸ್ ಇಂದ, ಎಸ್ಪೆಷಲಿ ಈಸ್ಟ್ ಮೊನಸ್ಕಸ್ ಇಂದ ನಾವೇನ್ ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ದಿಸ್ ಒನ್ ಇಸ್ ದಿ ಲಾಸ್ಟ್ ಒನ್. ಟೋಟಲಿ ನಾವಿಲ್ಲಿ ಟಾಪಿಕ್ ಅಲ್ಲಿ ತಗೊಂಡಿದ್ದ ಹೆಡ್ಡಿಂಗ್ ಏನು ಅಂದ್ರೆ ಕೆಮಿಕಲ್ಸ್, ಎನ್ಸೈಮ್ಸ್ ಅಂಡ್ ಅದರ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ತಗೊಂಡ್ವಿ. ಅಂದ್ರೆ ಮೈಕ್ರೋಬ್ ನಮಗೆ ಯಾವ ತರ ಹೆಲ್ಪ್ ಮಾಡ್ತಾ ಇದೆ ಆಸಿಡ್ ನ ಪ್ರೊಡಕ್ಷನ್ ಅಲ್ಲಿ, ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ, ಎನ್ಸೈಮ್ ಪ್ರೊಡಕ್ಷನ್ ಅಲ್ಲಿ. ಈಗ ಫಸ್ಟ್ ನಾವು ಹೆಡ್ಡಿಂಗ್ ಸ್ಟಡಿ ಮಾಡ್ತಾ ಆಸಿಡ್ ಪ್ರೊಡ್ಯೂಸರ್ಸ್. 4 ಆಸಿಡ್ ಪ್ರೊಡ್ಯೂಸರ್ಸ್ ಇದೆ. 1, 2, 3, 4. ಯಾವ್ಯಾವ ಆಸಿಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ ಈಸ್ಟ್. ಸೆಕೆಂಡ್ ಒನ್ ಸ್ಯಾಕ್ರೋಮೈಸಿಸ್ ಸರ್ವೇಸಿಯಾ ಯೂಸ್ ಮಾಡ್ತೀವಿ ಫಾರ್ ದಿ ಪ್ರೊಡಕ್ಷನ್ ಆಫ್ ಎಥನಾಲ್. ನೆಕ್ಸ್ಟ್ ಎನ್ಸೈಮ್ ಲೈಪೇಸಸ್ used in detergent formulations, helpful in removing oily stains from the laundry. Third one. Fourth one, pectinases and proteases used in clarification of fruit juices. Okay, streptokinase extract ಮಾಡಿದ್ದು ಯಾವ ಮೈಕ್ರೋಬ್ ಇಂದ ಅಂದ್ರೆ ಸ್ಟೆಪ್ಟೋಕಾಕಸ್ ಇಂದ. ಈ ಸ್ಟೆಪ್ಟೋಕೈನಸ್ ನ ಏನಾಗಿ ಯೂಸ್ ಮಾಡ್ತಿದೀವಿ ಅಂದ್ರೆ ಕ್ಲಾಟ್ ಬ್ಲಸ್ಟರ್ ಆಗಿ ಯೂಸ್ ಮಾಡ್ತಿದೀವಿ. ಅಂದ್ರೆ ಬ್ಲಡ್ ವೆಸಲ್ಸ್ ಅಲ್ಲಿ ಆಗಿರುವಂತಹ ಬ್ಲಡ್ ಕ್ಲಾಟ್ ನ ರಿಮೂವ್ ಮಾಡಕ್ಕೆ ಸ್ಟೆಪ್ಟೋಕೈನಸ್ ನ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ ನೋಡಿ ಸೈಕ್ಲೋಸ್ಪೋರಿನ್ ಎ ಎಕ್ಸ್ಟ್ರಾಕ್ಟ್ ಮಾಡಿದ್ ಯಾರಿಂದ ಅಂದ್ರೆ ಫಂಗಸ್, ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅನ್ನೋ ಒಂದು ಫಂಗಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಸೈಕ್ಲೋಸ್ಪೋರಿನ್ ಎ ನ. ಇದ್ರ ಕೆಲಸ ಏನು ಅಂದ್ರೆ ಯೂಸ್ಡ್ ಆಸ್ ಹ್ಯುಮಿನೋ ಸಪ್ರೆಸಿವ್ ಏಜೆಂಟ್ ಆಗಿ ಏನ್ ಮಾಡುತ್ತೆ ಆಕ್ಟ್ ಮಾಡುತ್ತೆ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಲ್ಲಿ ಹ್ಯುಮಿನೋ ಸಪ್ರೆಸಿವ್ ಏಜೆಂಟ್ ಆಗಿ ಸೈಕ್ಲೋಸ್ಪೋರಿನ್ ಎ ವರ್ಕ್ ಮಾಡುತ್ತೆ. ಅಂಡ್ ಲಾಸ್ಟ್ ಒನ್ ದಟ್ ಈಸ್ ಸ್ಟ್ಯಾಟಿನ್ಸ್. ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ಈಸ್ಟ್ ಮೊನಸ್ಕಸ್ ಇಂದ. ಸ್ಟ್ಯಾಟಿನ್ ನ ಕಮರ್ಷಿಯಲೈಸ್ ಮಾಡಿ ಇಟ್ ಈಸ್ ಯೂಸ್ಡ್ ಆಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಆಗಿ ಏನ್ ಮಾಡ್ತಿದೀವಿ ಯೂಸ್ ಮಾಡ್ತಿದೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್, ಕೆಮಿಕಲ್ಸ್, enzymes and other bioactive molecules.